ಜಾಮಿಯಾ ಮಸೀದಿ ವರ್ಸಸ್ ನೆಲ್ಲೂರು ಮಠದ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಜಾಮಿಯಾ ಮಸೀದಿ ಪರ ಹೈಕೋರ್ಟ್ ತೀರ್ಪು ನೀಡಿದ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ನಡೀತಾ ಇದೆ. ಸುತ್ತಮುತ್ತಲಿನ ಅಂಗಡಿ ಮನೆಗಳ ತೆರವಿಗೆ ಮುಂದಾಗಿದೆ ಈಗ ಮಸೀದಿ ಕಮಿಟಿ. ಜಾಮಿಯಾ ಮಸೀದಿ ವರ್ಸಸ್ ನೆಲ್ಲೂರು ಮಠದ ಆಸ್ತಿ ವಿವಾದ ಇದು. ಹೈಕೋರ್ಟ್ ಈಗ ಜಾಮಿಯಾ ಮಸೀದಿ ಪರ ತೀರ್ಪನ್ನು ಕೊಟ್ಟಿದೆ. ಹಾಗಾಗಿ ಸುತ್ತಮುತ್ತಲ ಅಂಗಡಿ ಮನೆಗಳ ತೆರವಿಗೆ ಈಗ ಕಮಿಟಿಯವರು ಮುಂದಾಗಿದ್ದಾರೆ. ಚಿಕ್ಕಮಗಳೂರಿನ ಹನುಮಂತಪ್ಪ ಸರ್ಕಲ್ ಬಳಿ ಈ ಜಾಮಿಯಾ ಮಸೀದಿ ಇದೆ. 64,000 ಚದರ ಅಡಿ ಜಾಗ ಜಾಮಿಯಾ ಮಸೀದಿಗೆ ಸೇರಿದ್ದು ಅಂತ ಕೋರ್ಟ್ ಹೇಳಿದೆ. 2012ರಿಂದ ನ್ಯಾಯಾಲಯದಲ್ಲಿತ್ತು ಈ ಒಂದು ಪ್ರಕರಣ. ಸದ್ಯ ನೂರಾರು ಯುವಕರಿಂದ ಮನೆ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ವಿವಾದಿತ ಸ್ಥಳದ ಮನೆ ಅಂಗಡಿ ತೆರವು ಮಾಡ್ತಾ ಇದ್ದಾರೆ ಜಾಮಿಯಾ ಕಮಿಟಿಯವರು. 2 ದಿನಗಳ ಹಿಂದೆ ಜಾಮಿಯಾ ಮಸೀದಿ ಪರ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿತ್ತು. ಜಾಮಿಯಾ ಮಸೀದಿಗೆ ಸಂಬಂಧಪಟ್ಟಂತಹ ಜಾಗ ಅದು ಆಸ್ತಿ ಅದು ಅಂತೇಳಿ ಈಗ ಹೈಕೋರ್ಟ್ನ ಒಂದು ತೀರ್ಪಿನಂತೆ ಸುತ್ತಮುತ್ತಲು ಇದ್ದಂತಹ ಮನೆಗಳಾಗಿರ್ಬೋದು, ಅಂಗಡಿಗಳಾಗಿರ್ಬೋದು, ಅವುಗಳನ್ನು ತೆರವು ಮಾಡುವಂತಹ ಕೆಲಸ ಯುವಕರು ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಮಸೀದಿಯ ಕಮಿಟಿಯವರು ಮಾಡ್ತಾ ಇದ್ದಾರೆ. JCBಗಳು ಘರ್ಜನೆಯನ್ನು ಮಾಡ್ತಾ ಇದ್ದಾವೆ. ಇದು 2012ರಿಂದಲೂ ಕೂಡ ಕೋರ್ಟ್ನಲ್ಲಿ ವ್ಯಾಜ್ಯ ನಡೀತಾ ಇತ್ತು. ಅಂದರೆ ಆ ಮಠಕ್ಕೆ ಸೇರಿದ್ದ, ಅಂದರೆ ನೆಲ್ಲೂರು ಮಠ ಇದೆ ಅಲ್ವಾ, ಮಠಕ್ಕೆ ಸೇರಿದ್ದ ಅಥವಾ ಮಸೀದಿಗೆ ಸೇರಿದ್ದ ಅಂಥೇಳಿ ಇದು ಕೋಮು ಸಂಘರ್ಷಗಳು ಕೂಡ ಕೆಲವು ಸರಿ ಕಾರಣ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಬಟ್ ಈಗ ಹೈಕೋರ್ಟ್ ತೀರ್ಪು ಕೊಟ್ಟಂಥ ಹಿನ್ನೆಲೆಯಲ್ಲಿ ತೆರವು ಕಾರ್ಯ ಭರದಿಂದ ಸಾಗಿದೆ. ಸುತ್ತಮುತ್ತಲಿದ್ದಂತಹ ಅಂಗಡಿಗಳು, ಶೆಡ್ಗಳು, ಮನೆಗಳು ಎಲ್ಲವನ್ನು ಕೂಡ JCBಯಿಂದ ತೆರವು ಮಾಡಲಾಗ್ತಾ ಇದೆ. ಯಾಕಂದರೆ ತೀರ್ಪು ಯಾರ ಪರವಾಗಾದರೂ ಬರಲಿ, ಬಟ್ ತೀರ್ಪು ಬರಬೇಕು ಅಷ್ಟೇ. ಯಾಕಂದರೆ ಇಂತಹ ಸಾಕಷ್ಟು ವಿವಾದಗಳು ಕರ್ನಾಟಕದಲ್ಲಿದ್ದಾವೆ. ಮಸೀದಿ, ಮಠಗಳ ಜಾಗಗಳು ಕೆಲವೊಂದಿಷ್ಟು ಇತ್ಯರ್ಥ ಆಗಿದ್ದಾವೆ, ಕೆಲವೊಂದಿಷ್ಟು ಇತ್ಯರ್ಥ ಆಗದೆ ಹಾಗೆ ಉಳಿದಿದ್ದಾವೆ. ಈಗ ಕಾನೂನು ಪ್ರಕಾರವಾಗಿ ಅಂಗಡಿ ಮತ್ತು ಮನೆಗಳ ತೆರವು ಕಾರ್ಯವನ್ನು ಕಮಿಟಿಯವರು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದಷ್ಟೇ ಮಸೀದಿಯ ಪರವಾಗಿ ಮಸೀದಿಯ ಜಾಗ ಇದು ಅಂಥೇಳಿ ತೀರ್ಪನ್ನು ಕೊಟ್ಟಿತ್ತು ಕೋರ್ಟು. ಅದರ ಪ್ರಕಾರವಾಗಿ ಈಗ ಅಲ್ಲಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಈಗ ನೆಲ್ಲೂರು ಮಠದ ಒಂದು ಆಸ್ತಿ ಇದು ಅನ್ನುವಂತಹ ವಾದ ಕೂಡ ಇತ್ತು. ಅಲ್ಲಿ 2 ಕೋಮುಗಳ ನಡುವೆ ಒಂದು ರೀತಿ ಸಂಘರ್ಷದ ವಾತಾವರಣ ಆಗಾಗ ನಿರ್ಮಾಣ ಆಗ್ತಾ ಇತ್ತು. ಬಟ್ ಕೋರ್ಟ್ನಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲೂ ಕೂಡ ಸಾಕಷ್ಟು ರೀತಿಯಾದಂತಹ ವಿವಾದಗಳು ಈ ಒಂದು ಮಸೀದಿ ಮತ್ತು ಮಠದ ಜಾಗದ ಸಂಬಂಧಪಟ್ಟಂಗೆ ಆಗಾಗ ಚಿಕ್ಕಮಗಳೂರಿನಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಹಾಳು ಮಾಡಿತ್ತು. ಈಗ 2 ಸಮುದಾಯಗಳು ಕೂಡ ಒಂದು ರೀತಿ ನಿಟ್ಟುಸಿರಂತ ಹೇಳ್ಬೋದು. ಯಾಕಂತೇಳಿದ್ರೆ ಕೋರ್ಟ್ ತೀರ್ಪು ಬಂದಿದೆ, ಇದು ಮಸೀದಿಯವರಿಗೆ ಸಂಬಂಧಪಟ್ಟಂತಹ ಜಾಗ ಅಂಥೇಳಿ. ಸುತ್ತಮುತ್ತಲು ಏನು ಅಕ್ರಮವಾಗಿ ಆ ಜಾಗದಲ್ಲಿ ಮನೆಗಳನ್ನು ಹಾಕಿದ್ರು, ಜೊತೆಗೆ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಂಡಿದ್ರು. ಈಗ ಅವರೆಲ್ಲವನ್ನು ತೆರವು ಮಾಡುವಂತಹ ಕೆಲಸ ಕಮಿಟಿಯವರು ಮಾಡ್ತಾ ಇದ್ದಾರೆ JCB ಮೂಲಕ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈಗ ಜಾಮಿಯಾ ಮಸೀದಿ ನೆಲ್ಲೂರು ಮಠದ ಏನಿದೆ ವಿವಾದ ಒಂದು ಹಂತಕ್ಕೆ ಕಾನೂನಾತ್ಮಕವಾಗಿ ಬಗೆಹರಿದಿದೆ ಅಂತ ಹೇಳ್ಬೋದು. ಈಗ ತೆರವು ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಇನ್ಮೇಲಾದರೂ ಕೂಡ ಅಲ್ಲಿ ವಿವಾದದಿಂದ ದೂರ ಉಳಿಬಹುದಾ ಅಂತ ಹೇಗೆ? ಪ್ರಭು, ಚಿಕ್ಕಮಗಳೂರು ನಗರದ ಹನುಮಂತಪ್ಪ ಸರ್ಕಲ್ ಬಳಿ ಇರುವಂತಹ ಜಾಮಿಯಾ ಮಸೀದಿ ಮತ್ತೆ ವರ್ಸಸ್ ನೆಲ್ಲೂರು ಮಠದ ಆಸ್ತಿ ವಿವಾದ ಏನಿದೆ, ಈಗಾಗಲೇ ಹೈಕೋರ್ಟ್ ನಿಂದ ಒಂದು ತೀರ್ಪು ಕೂಡ ಬಂದಿರುವಂತದ್ದು. ಅಂದ್ರೆ ಜಾಮಿಯಾ ಮಸೀದಿ ಪರವಾಗಿ ಹೈಕೋರ್ಟ್
ತೀರ್ಪು ಬಂದಿದೆ. ಸುಮಾರು 64,000 ಚದುರ ಅಡಿ ಜಾಮಿಯಾ ಮಸೀದಿಗೆ ಸೇರಿದ್ದು ಎಂದು ತೀರ್ಪು ನೀಡಿರುವಂತದ್ದು. ಹೈಕೋರ್ಟ್ ಈಗಾಗಲೇ ತೀರ್ಪು ನೀಡಿದೆ. ಈ ಸುಮಾರು 2012ರಿಂದ ಈ ಪ್ರಕರಣ ನ್ಯಾಯಾಲಯದಲ್ಲಿದ್ದ ನಂತರ ಈಗಾಗಲೇ ಹೈಕೋರ್ಟ್ ತೀರ್ಪು ಕೊಟ್ಟಿರುವಂತದ್ದು. ಹಾಗಾಗಿ ಅಲ್ಲಿನ ಸುತ್ತಮುತ್ತಲಿನ ಪ್ರದೇಶ ಏನಿದೆ ಆ ಸುತ್ತಮುತ್ತಲಿನ ಪ್ರದೇಶವನ್ನು ತೆರವುಗೊಳಿಸಲಿಕ್ಕೆ ಈಗಾಗಲೇ ಯುವಕರು ಮುಂದಾಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಸದ್ಯಕ್ಕೆ ಏನು ಅಲ್ಲಿ ಆ ತರದ ಯಾವುದೇ ಅಹಿತಕರ ಘಟನೆ ಆಗ್ಲಿ ಮತ್ತೊಂದಾಗ್ಲಿ ಯಾವುದು ಕೂಡ ನಡೆಯದ ಹಾಗೆ ಈಗಾಗಲೇ ತೆರವು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ವಿವಾದಿತ ಸ್ಥಳದ ಮನೆ ಅಂಗಡಿ ಮತ್ತೆ ಅಲ್ಲಿನ ಅಂಗಡಿಗಳು ಯಾವ್ದು ಮನೆಗಳಿದ್ದು ಅವನ್ನೆಲ್ಲವನ್ನು ಕೂಡ ಈಗಾಗಲೇ ತೆರವು ಮಾಡ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹೈಕೋರ್ಟ್ ತೀರ್ಪು ಬಂದಂತಹ ಹಿನ್ನೆಲೆಯಲ್ಲಿ ಈ ಕೆಲಸ ಇವತ್ತು ಬೆಳಿಗ್ಗೆಯಿಂದಲೇ ನಡೀತಾ ಇರುವಂತದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.